ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾವು ಬೇಸಿಕ್ ಸ್ಟ್ರೋಕ್ಸ್ ಒಳಗೆ ಸ್ಟ್ಯಾಂಡಿಂಗ್ ಲೈನ್ ಹಾಗೂ ಸ್ಲಿಪ್ಪಿಂಗ್ ಲೈನನ್ನು ನೋಡಿದ್ವು. ಹಾಗೂ ಮಗುಗೆ ನಾವು ಹೇಗೆ ಪೆನ್ಸಿಲ್ ಗ್ರಿಪ್ಪನ್ನು ಹಿಡಿಸೋದು ಅಂತ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ಒಂದು ಸರ್ಕಲ್, ಸ್ಟ್ಯಾಂಡಿಂಗ್ ಲೈನ್, ಸ್ಲಿಪ್ಪಿಂಗ್ ಲೈನ್ ಹೇಗೆ ಮಗುಗೆ ಬರ್ಸೋದು ಅಂತ ನೋಡಿದ್ವಿ. ಇವತ್ತೈತಲ್ಲ ರೈಟ್ ಸ್ಲ್ಯಾಂಟಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್, ಲೆಫ್ಟ್ ಕರ್ವ್, ರೈಟ್ ಕರ್ವ್, ಅಪ್ವರ್ಡ್ ಕರ್ವ್, ಡೌನ್ವರ್ಡ್ ಕರ್ವ್ ಈ ಥರ ನೋಡೋಣ. ರೈಟ್ ಸ್ಲ್ಯಾಂಟಿಂಗ್ ಲೈನ್, ನಾವು ಈ ಥರ ರೈಟನ್ನು ನಾವು ಸ್ಲ್ಯಾಂಟ್ ಲೈನ್ ಹಾಕ್ಕೊಟ್ರೆ ಮಗು ಈ ಥರ ಡಾಟ್ ಇಟ್ಕೊಟ್ರೆ ಬರಿತೈತಿ. ನೆಕ್ಸ್ಟ್ ಅದೇ ರೀತಿ ನಾವು ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್, ನೆಕ್ಸ್ಟ್ ಒನ್ ಅಪ್ ಕರ್ವ್, ಲೆಫ್ಟ್ ಕರ್ವ್, ರೈಟ್ ಕರ್ವ್ ಈ ಥರ ಹೇಳ್ಕೊಡ್ಬೇಕು ಮಗುಗೆ. ಈಗ ನೀವು ರೈಟ್ ಕರ್ವ್ ಬರೆಸ್ಬೇಕಂದ್ರೆ ಈ ಥರ ಬರೆಸ್ಬೇಕು. ನೆಕ್ಸ್ಟ್ ಲೆಫ್ಟ್ ಕರ್ವ್ ಈ ಥರ ಮಗುಗೆ ಬರೆಸ್ಬೇಕು. ನೆಕ್ಸ್ಟ್ ಒನ್ ಅಪ್ವರ್ಡ್, ಡೌನ್ವರ್ಡ್ ಈ ಥರ ಬರೆಸ್ಬೇಕು. ಈ ಥರ ಮೇಲೆ ಈ ಥರ ಡಾಟ್ ಇಟ್ಕೊಟ್ಟು ಈ ಥರ ನಾವು ಮಗುಗೇನು ಅಪ್ವರ್ಡ್ ಕರ್ವ್, ನೆಕ್ಸ್ಟ್ ಒನ್ ಡೌನ್ವರ್ಡ್ ಕರ್ವ್ ಈ ಥರ ನಾವು ಕೆಳಗೆ ಡಾಟ್ ಇಟ್ಕೊಟ್ರೆ ಮಗು ಈ ಥರ ಜಾಯಿನ್ ಮಾಡುತ್ತೆ. ಇವಷ್ಟು ಕರ್ವ್ಸ್ ಏನೈತಲ್ಲ ನಾವು ಇಂಗ್ಲೀಷ್ ಲೆಟರ್ಸ್ ಆಗಲಿ, ಮ್ಯಾಥ್ಸ್ ಬರೆಯೋಕ್ಕೆ, ಕನ್ನಡ ಬರೆಯೋಕ್ಕೆ ಎಲ್ಲದಕ್ಕೂ ನಮಗೆ ಏನಿದೆ ಯೂಸ್ಫುಲ್ ಇದೆ. ಅದೇ ರೀತಿ ನಾವು ಕನ್ನಡ ಬರಿಬೇಕಂದ್ರೆ ಈ ಥರ ಕರ್ವ್ಸನ್ನು ಹಾಕ್ಕೊಡ್ಬೇಕು. ಈ ಥರ ಕರ್ವ್ಸ್ ಬರುತ್ತಾ, ಈ ಥರ ಬರುತ್ತಾ, ನೆಕ್ಸ್ಟ್ ಒನ್ ಈ ಥರ ಬರುತ್ತಾ, ಈ ಥರ ಬರುತ್ತಾ, ನೆಕ್ಸ್ಟ್ ಈ ಥರ ಬರುತ್ತಾ, ಇಷ್ಟೆಲ್ಲ ಕರ್ವ್ಸ್ ಏನೈತಲ್ಲ ಬರುತ್ತಾ. ಅದನ್ನು ನಾವು ಮಕ್ಕಳಿಗೇನು ಕರ್ವ್ಸನ್ನು ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆವಾಗ ಕರ್ವ್ಸ್ ಎಲ್ಲ ಪ್ರಾಕ್ಟೀಸ್ ಆದಮೇಲೆ ಬೇಸಿಕ್ ಸ್ಟ್ರೋಕ್ಸನ್ನು ನಾವು ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ನಾವು ಮಗುಗೆ ಎ ಅನ್ನು ಬರೆಯೋದು ಹೇಳ್ಕೊಡ್ಬೇಕು. ಅದನ್ನು ನೀವು ಹೆಂಗೆ ಹೇಳ್ತೀರಿ ಅಂದರೆ ಎಷ್ಟು ಈಸಿ ಇದೆ ಅಂದರೆ, ಈಗ ನಾವು ಮಗುಗೆ ನಾವು ಎ ಕಲಿಸ್ಬೇಕು. ಆವಾಗ ನಾವೇನು ಮಾಡಬೇಕಂದ್ರೆ ರೈಟ್ ಸ್ಲ್ಯಾಂಟಿಂಗ್ ಲೈನ್, ಇದು ರೈಟ್ ಸ್ಲ್ಯಾಂಟಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್, ಸ್ಲಿಪ್ಪಿಂಗ್ ಲೈನ್ ಇಷ್ಟೇ. ಇವಾಗ ಮಗು ಅದು ಬರೆಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಒಂದು ಡಾಟ್ ಇಡಬೇಕು, ಈ ಥರ ಒಂದು ಡಾಟ್ ಇಡಬೇಕು. ಮಗು ಹೆಂಗೆ ಮಾಡುತ್ತಂದರೆ ಈ ಥರ ಜಾಯಿನ್ ಮಾಡುತ್ತಾ, ನೆಕ್ಸ್ಟ್ ಒನ್ ಈ ಥರ ಜಾಯಿನ್ ಮಾಡುತ್ತಾ, ನೆಕ್ಸ್ಟ್ ಸ್ಲಿಪ್ಪಿಂಗ್ ಲೈನ್. ಮಗು ಈ ಥರ ನೀಟಾಗಿ ಎ ಬರೆಯೋದನ್ನು ಕಲಿಯುತ್ತೆ. ಸ್ಟಾರ್ಟಿಂಗು ಡಾಟ್ ಇಟ್ಟು ಬರೆಯುತ್ತೆ ಮಗು. ನೆಕ್ಸ್ಟ್ ಅದಕ್ಕೆ ಪ್ರಾಕ್ಟೀಸ್ ಆದಮೇಲೆ ಮಗು ಐತಲ್ಲ ಈ ಥರ ರೈಟು ಲೆಫ್ಟು ಸ್ಲ್ಯಾಂಟ್ ಹಾಕಿ ಸ್ಲಿಪ್ಪಿಂಗ್ ಲೈನ್ ಹಾಕಿ ಈ ಥರ ಬರೆಯುತ್ತೆ. ನೆಕ್ಸ್ಟ್ ಬಿ ಬರಿಬೇಕಂದ್ರೆ ನಾವು ಸ್ಟ್ಯಾಂಡಿಂಗ್ ಲೈನ್, ಲೆಫ್ಟ್ ಕರ್ವ್ ಇಷ್ಟೇ. ಇವಾಗ ಬಿ ಬರೆಸ್ಬೇಕಂದ್ರೆ ಮಗುಗೆ ಈ ಥರ ಡಾಟ್ ಇಟ್ಟು ಸ್ಟ್ಯಾಂಡಿಂಗ್ ಲೈನ್ ಹಾಕಿ ಈ ಥರ. ಈಗ ಮಕ್ಕಳೇ ಹಿಂಗೆ ಲೆಫ್ಟ್ ಮಾಡಲ್ಲಂದರೆ ಈ ಥರ ನೀವು ಹಾಕ್ಕೊಡ್ಬೇಕು. ಈ ಥರ ನೀವು ಹಾಕ್ಕೊಟ್ರೆ ಮಗು ಲೆಫ್ಟ್ ಕರ್ವನ್ನು ಬಹಳ ಈಸಿಯಾಗಿ ಬರೆಯೋದನ್ನು ಕಲಿಯುತ್ತೆ. ಈಗ A to Z ಲೆಟರ್ಸ್ ಒಳಗೆ, ಪೂರ್ತಿ ಲೆಟರ್ಸ್ ಒಳಗೆ ಇವು ಸ್ಟ್ರೋಕ್ಸನ್ನು ನಾವು ಯೂಸ್ ಮಾಡಿ ಬರೆಯೋದನ್ನು ಕಲಿಸ್ಬೋದು. ನೆಕ್ಸ್ಟ್ ಮ್ಯಾಥ್ಸ್ ಬಂದ್ರೂ 1, 2 ಈ ಥರ ಬರೆದ್ರೂ 1 ಬರಿಬೇಕಂದ್ರೆ ಸ್ಟ್ಯಾಂಡಿಂಗ್ ಲೈನ್, 2 ಬರಿಬೇಕಂದ್ರೆ ಲೆಫ್ಟ್ ಕರ್ವ್ ಮಾಡಿ ಸ್ಲಿಪ್ಪಿಂಗ್ ಲೈನ್ ಇಷ್ಟೇ. ಈ ಥರ ಮ್ಯಾಥ್ಸ್ ನಂಬರ್ಸನ್ನು ಬರಿಬೇಕು. ನೆಕ್ಸ್ಟ್ ಒನ್ ಕನ್ನಡ ನೀವು ಬರಿಬೇಕಂದ್ರೆ ಈಗ ಬರಿಬೇಕಂದ್ರೆ ಮಗುನ ಏನು ಮಾಡಬೇಕು ನಾವು ಅಂದರೆ ಫಸ್ಟ್ ಒನ್ ಅಪ್ ಕರ್ವ್ ಮಾಡಿ ಆ ಮಗುಗೆ ಹೇಳ್ಬೇಕು ಇಲ್ಲಿ ಒಂದು ಸರ್ಕಲ್ ಮಾಡಿ ಅಂತ. ನೆಕ್ಸ್ಟ್ ಒನ್ನು ಈ ಥರ ಮಾಡಿ ಅಂತ ಹೇಳಿ ಆ ಮಗುಗೆ ಅವನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಮೊದಲು ನಾವು ಅಪ್ ಕರ್ವನ್ನು ಈ ಥರ ನಾವು ಪ್ರಾಕ್ಟೀಸ್ ಮಾಡಿಸಿದ್ರೆ ಬರೆಯೋದು ತುಂಬ ಸುಲಭವಾಗಿ ಆ ಮಗು ಬರೆಯುತ್ತೆ. ಈ ಥರ ನಾವು ಮಕ್ಕಳಿಗೆ ಬೇಸಿಕ್ ಸ್ಟ್ರೋಕ್ಸಿಂದ ಲೆಟರ್ಸ್ ಆಗಲಿ, ಅಕ್ಷರಗಳನ್ನು ಹಾಗೂ ಅಂಕಿಗಳನ್ನು ನಾವು ಬರೆಯೋದು ಕಲಿಸ್ಬಹುದು. ಈ ಥರ ಬೇಸಿಕ್ ಸ್ಟ್ರೋಕ್ಸ್ ಎಲ್ಲ ಆದಮೇಲೆ ಇವಾಗ ನರ್ಸರಿಗೆ ಫಸ್ಟ್ A to Z ಲೆಟರ್ಸ್ ಆದಮೇಲೆ ಮತ್ತು ನೆಕ್ಸ್ಟ್ ಏನು ಹಾಕ್ಕೊಡ್ಬೇಕು, LKGಗೆ ಏನು ಹಾಕ್ಕೊಡ್ಬೇಕು, ನೆಕ್ಸ್ಟ್ UKGಗೆ ಏನು ಹಾಕ್ಕೊಡ್ಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್, ಒಂದು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.